ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇಂದು ಮಹಾಲಕ್ಷ್ಮಿ ಪೂಜೆ. ಈ ದಿನದ ಪೂಜಾ ವಿಧಾನ ಹಾಗೂ ಗೊರವನಹಳ್ಳಿ ಮಹಾಲಕ್ಷ್ಮಿಯ ವೈಭವದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರೂಜಿ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದಂಥ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ, ಇವತ್ತು ಮಹಾಲಕ್ಷ್ಮಿ ಪೂಜೆ ಜೊತೆಗೆ ಗೊರವನಹಳ್ಳಿ ಮಹಾಲಕ್ಷ್ಮಿಯ ವೈಭವದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನೋಡಿ, ಮೊದಲನೇದು ವಿಶೇಷ ಏನಂದರೆ ಇವತ್ತು ಧನಲಕ್ಷ್ಮಿ, ಸಂಪತ್ತ ಲಕ್ಷ್ಮಿ ಅವರ ಆರಾಧನೆ ಹೌದಲ್ವಾ? ಅಮಾವಾಸ್ಯೆ ವಿಶೇಷ. ಅದರಲ್ಲೂ ನಾವು ಈ ಕರ್ನಾಟಕದ ಭಾಗದವರು, ಕರ್ನಾಟಕದಲ್ಲಿ ತುಂಬ ಸುಪ್ರಸಿದ್ಧವಾದಂಥ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಿಂದ ಬಹಳಷ್ಟು ಜನ ಬಹಳಷ್ಟು ವರ್ಷಗಳಿಂದ ಅಮ್ಮನವರ ದರ್ಶನ, ಅಮ್ಮನವರ ಆರಾಧನೆ ಮತ್ತು ಆ ಕ್ಷೇತ್ರದಲ್ಲಿರುವಂಥ ವಿಶೇಷವಾದಂತಹ ಶಕ್ತಿಯನ್ನು ಅನುಭವಿಸಿದ್ದಾರೆ. ಹೌದಲ್ಲಮ್ಮ? ನಿಮಗೂ ಎಲ್ಲರಿಗೂ ಚಿರಪರಿಚಿತ ಇರುವಂಗೆ ಸುಪ್ರಸಿದ್ಧ ಕ್ಷೇತ್ರ ಆಗಿರುವಂಥ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಬಗ್ಗೆ ಇವತ್ತು ಮಾತನಾಡೋಣ. ಯಾಕೆ ಗೊತ್ತಾ? ಅಮ್ಮನವರ ಆರಾಧನೆ ಇವತ್ತು ಮಾಡೋದಂತೂ ವಿಶೇಷ. ಅದರ ಜೊತೆಗೆ ವಾಹಿನಿಯ ಮುಖಾಂತರ ನಿಮ್ಮ ಮನೆಯಲ್ಲೇನೆ ಲಕ್ಷ್ಮಿಯ ವೈಭವವನ್ನು ಕಿವಿಗೆ ಕೇಳಿಸ್ಕೊಳ್ಳುವಂಥದ್ದು ಇನ್ನೂ ಯಥೇಚ್ಛವಾದಂಥದ್ದಲ್ವಾ? ಹಾಗಾಗಿ ಗೊರವನಹಳ್ಳಿಯ ಕ್ಷೇತ್ರ ಅನ್ನುವಂಥದ್ದೇನಿದೆ ಅದು ವಿಶೇಷವಾಗಿ ಪ್ರತಿನಿತ್ಯ ತ್ರಿಕಾಲ ಆರಾಧನೆಯನ್ನು ಸ್ವೀಕಾರ ಮಾಡಿ ಸಹಸ್ರಾರು ಭಕ್ತಾದಿಗಳಿಗೆ ಆಶೀರ್ವಾದ ಮಾಡೋದಕ್ಕೆ ಅಂತಾನೆ ಸ್ವಯಂಭೂ ಮೂರ್ತಿಯಾಗಿ ಅಮ್ಮನವರಲ್ಲಿ ನೆಲೆಸಿದ್ದಾರೆ. ಆಯಿತಾ? ಅದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಆ ಕತೆ ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ವಿಶೇಷ ಏನು ಗೊತ್ತಾ? ಮಹಾಲಕ್ಷ್ಮಿ ಅಮ್ಮನವರನ್ನು ಆರಾಧನೆ ಮಾಡಿದವರು ಯಾರು, ಅಮ್ಮನವರ ಬಗ್ಗೆ ತಿಳಿಸ್ಕೊಟ್ಟವರು ಯಾರು, ಮತ್ತು ಅಮ್ಮನವರಿಗೆ ವಿಶೇಷವಾದ ನೈವೇದ್ಯಗಳು, ಅಲ್ಲಿನ ಪೂಜಾ ಕೈಂಕರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಮಹಾಲಕ್ಷ್ಮಿಯನ್ನು ನೀವು ಆ ಸ್ಥಳದಲ್ಲಿ ಆರಾಧನೆ ಮಾಡಿದರೆ ಯಾವ ಪ್ರತಿಫಲಗಳು ಸಿಗುತ್ತೆ ಅನ್ನೋಂಥ ವಿಶೇಷವಾದ ಮಾಹಿತಿಯನ್ನು ಇದೇ ಸಂಚಿಕೆಯಲ್ಲಿ ನಾನು ನಿಮಗೆ ತಲುಪಿಸ್ತೀನಿ. ಖಂಡಿತ ಗುರೂಜಿ. ಇನ್ನು ತಾಯಿ ಅಲ್ಲಿ ನೆಲೆಸಿದ್ದು ಯಾಕೆ, ಜೊತೆಗೆ ನಾವು ತಾಯಿಯ ದರ್ಶನವನ್ನು ಮಾಡಿದರೆ ಏನೆಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ. ನೋಡಿ, ಮಹಾಲಕ್ಷ್ಮಿ ದೇವಸ್ಥಾನಗಳನ್ನು ಸುಮಾರು ಜಾಗಗಳಲ್ಲಿ ನೀವು ನೋಡಿರ್ತೀರಿ. ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಮಹಾಲಕ್ಷ್ಮಿಯನ್ನು ವಿಗ್ರಹವನ್ನು ಕೆತ್ತನೆ ಮಾಡಿ ಧಾರ್ಮಿಕ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಎಷ್ಟೋ ದೇವಸ್ಥಾನಗಳಿದೆ. ಅದಕ್ಕೂ ಗೊರವನಹಳ್ಳಿಯ ಮಹಾಲಕ್ಷ್ಮಿಗೂ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ನೋಡಿ, ಮಹಾಲಕ್ಷ್ಮಿ ಅಮ್ಮನವರು ಕೆರೆಯಿಂದ ಉದ್ಭವ ಆಗಿ ಒಂದು ಸ್ಥಾನದಲ್ಲಿ ಇದ್ದು ಅಲ್ಲಿಂದ ಗೊರವನಹಳ್ಳಿಯ ಗರ್ಭಗುಡಿ ಪ್ರದೇಶ ಇದೆಯಲ್ಲ ಅದನ್ನು ಆಯ್ಕೆ ಮಾಡಿಕೊಂಡು ಬಂದು ಅಲ್ಲಿ ಇರುವಂಥದ್ದು ವಿಶೇಷವಾದಂಥದ್ದು. ಅಲ್ಲಿ ಕೆತ್ತಿರುವ ವಿಗ್ರಹಗಳು ಯಾವುದೂ ಇಲ್ಲ. ಸ್ವಯಂ ಮಹಾಲಕ್ಷ್ಮಿನೇ ಅಲ್ಲಿ ನೆಲೆಸಿರುವಂಥ ಜಾಗ ಆಗಿರೋದ್ರಿಂದ ಅದಕ್ಕೆ ತುಂಬ ಶಕ್ತಿ ಇದೆ. ನಾನು ಎಷ್ಟೋ ಸಂಚಿಕೆಗಳಲ್ಲಿ ಹೇಳ್ತಾ ಇರ್ತೀನಿ, ವೆಂಕಟೇಶ್ವರನ ದೇವಸ್ಥಾನ ಎಲ್ಲ ಕಡೆ ಇದೆ, ಆದರೆ ತಿರುಮಲಕ್ಕೆ ಹೋಗಿ ಬಂದಾಗ ಅಲ್ಲಿರುವಂಥ ವೈಬ್ರೇಷನ್ಸ್ ಇರುತ್ತಲ್ಲ ಅದನ್ನು ನೀವು ಫೀಲ್ ಮಾಡಿರ್ತೀರ್ರಿ. ಅದೇ ಥರ ಎಷ್ಟೋ ಲಕ್ಷ್ಮೀ ದೇವಸ್ಥಾನಗಳನ್ನು ನೋಡಿರ್ತೀರಿ. ಗೊರವನಹಳ್ಳಿ ಮಹಾಲಕ್ಷ್ಮಿ ಹೆಡ್ಲೈನ್ಸ್ ತೋರಿಸ್ತಾ ಇರ್ತಾರೆ ನೋಡಿ ನ್ಯೂಸ್ ಚಾನಲಲ್ಲಿ. ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಡಗರ ಸಂಭ್ರಮದ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಕಳೆ ಕಟ್ಟಿದ ಸಂಭ್ರಮ ಅಂತೆಲ್ಲ ಬರ್ತಾ ಇರುತ್ತಲ್ಲ. ಯಾಕೆ? ಅಲ್ಲಿರುವಂಥ ಪಾಸಿಟಿವ್ ವೈಬ್ರೇಷನ್ಸ್ ಏನಿರುತ್ತಲ್ಲ ಅದು ನಿಮಗೆ ಫೀಲ್ ಖಂಡಿತವಾಗ್ಲೂ ಆಗಿರುತ್ತೆ. ಹೌದೋ ಅಲ್ವೋ ಹೇಳಿ? ಅಲ್ಲಿ ಅಮ್ಮನವರನ್ನು ಒಂದು 2-3 ಸೆಕೆಂಡುಗಳ ಕಾಲ ನೀವು ಕಣ್ಣು ತುಂಬಿಕೊಂಡಿದ್ದ ತಕ್ಷಣ ಅಲ್ಲಿ ಸಿಗೋವಂಥ ನೆಮ್ಮದಿನೇ ಬೇರೆ ಇರುತ್ತಲ್ವ? ಅದೇ ಅಲ್ಲಿರುವಂಥ ವಿಶೇಷವಾದಂತಹ ಶಕ್ತಿ. ಯಥೇಚ್ಛವಾಗಿ ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಏನು ಗೊತ್ತಾ? 3 ಹೊತ್ತೂ ಪೂಜಾ ಕೈಂಕರ್ಯಗಳು, ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇರುತ್ತೆ. ಯಾವ ದೇವಸ್ಥಾನದಲ್ಲಿ ತ್ರಿಕಾಲ ಆರಾಧನೆಗಳಿರುತ್ತೋ ಅಲ್ಲಿ ದೇವರ ಸಾನ್ನಿಧ್ಯ ಖಂಡಿತವಾಗ್ಲೂ ಇರುತ್ತ್ರಿ. ಅಂಥ ಪೂಜೆಯನ್ನು ಸ್ವೀಕಾರ ಮಾಡಿದ ತಾಯಿ ಅವರ ದರ್ಶನ ಮಾತ್ರದಿಂದಲೇ ನಿಮಗೆ ಬೇಕಾಗಿರೋದನ್ನು ಕರುಣಿಸ್ತಾರೆ. ಹಾಗಿದ್ದಾಗ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ವಾ? ಇನ್ನು ಮುಂದಿನ ವಿಚಾರ ಏನು ಗೊತ್ತಾ? ಅಮ್ಮನವರ ಆರಾಧನೆಯಲ್ಲಿ ಅದರಲ್ಲೂ ಗೊರವನಹಳ್ಳಿಯಲ್ಲಿ ವಿಶೇಷವಾಗಿ ಕುಂಕುಮಾರ್ಚನೆ ತುಂಬ ಶ್ರೇಷ್ಠವಾಗಿರುವಂಥ ಕೈಂಕರ್ಯ. ಅದರಲ್ಲೂ ವಿಧಾನಗಳಿದೆ. ಕುಂಕುಮಾರ್ಚನೆಯನ್ನು ನೀವು ಅಮ್ಮನವ್ರ ಹತ್ರ ಮಾಡಿಸಿರ್ತೀರಿ. ಒಂದು ಸತಿ ದರ್ಶನ ಮಾಡಿ
ಕುಂಕುಮಾರ್ಚನೆಯನ್ನು ಮಾಡಿದ್ರೆ ಅಲ್ಲಿ ನಿಮಗೆ ಸಂಕಲ್ಪ ಸಿದ್ಧಿಯಾಗತ್ತೆ. ಆ ಕುಂಕುಮಾರ್ಚನೆಗೂ ಮುಂಚೆ ಮನೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ಕೆಲವೊಂದಷ್ಟು ನಿಮಿಷಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆ ವಿಚಾರವನ್ನು ಮಾಡ್ತಾ ಬಂದರೆ ಅಮ್ಮನವರ ದರ್ಶನ ಭಾಗ್ಯ ನಿಮಗೆ ಒಳ್ಳೆ ವೈಬ್ರೇಷನ್ಸ್ ತಂದುಕೊಡುತ್ತೆ ಅಂತ ಹೇಳಿದ್ದೀನಿ. ಅದರ ಜೊತೆಗೆ ಕುಂಕುಮಾರ್ಚನೆ ಇನ್ನೂ ವಿಶೇಷವಾಗಿ ಅಲ್ಲೊಂದು ತಂತ್ರ ನಡೆಯುತ್ತೆ ರೀ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಒಂದು ತಂತ್ರ ನಡೆಯುತ್ತೆ. ಆ ತಂತ್ರದ ಪ್ರತಿಫಲ ನಾನು ಅನುಭವಿಸಿದ್ದೀನಿ ನೋಡಿ. ನಾನು ಹೇಳುವಂಥ ಪ್ರತಿ ಒಂದು ವಿಧಾನ ಏನಿರುತ್ತೆ ಅಥವಾ ನಾನು ತಿಳಿಸೋವಂಥ ಪ್ರತಿಯೊಂದು ಪರಿಹಾರ ಏನಿರುತ್ತೆ ಜನಕ್ಕೆ, ಅದನ್ನು ಸ್ವಯಂ ಅನುಭವಿಸಿಯೇ ಹೇಳುವಂಥದ್ದು. ಆವಾಗ ಅದರಲ್ಲಿ ಸತ್ಯ ಇರುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಮಹಾದೇವ್ ಪ್ರಕಾಶ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೈಸೂರಿಂದ. ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ನಮಸ್ತೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹೇಳಿಪ್ಪ. ನಮಸ್ತೆ. ನಮಸ್ತೆ ಗುರೂಜಿ. ನಮಸ್ಕಾರ. ನಮಸ್ತೆ. ನಾನು 23/10/72. 72. ಸ್ವಲ್ಪ ಗಟ್ಟಿಯಾಗಿ ಮಾತಾಡಬೇಕು, ಕೇಳಿಸ್ಬೇಕು. ಸ್ವಲ್ಪ ಜೋರಾಗಿ ಮಾತಾಡಿ. 23/10/72. ಹಾಂ. ಬೆಳಿಗ್ಗೆ 4:30. ನನ್ನ ಇದು ಹೇಗಿದೆ ಅಂತ ನೋಡಿ ಗುರುಜಿ. ಸ್ವಲ್ಪ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಏನು ಹೆಸರು ನಿಮ್ಮದು? ಇನ್ನೊಂದು ಸತಿ ಹೇಳಿ. ಮಹಾದೇವ ಪ್ರಕಾಶ ಅಂತ. ಹೆಸರು ರಾಶಿ ಎಲ್ಲ ಗೊತ್ತಿದೆಯಾ? ಹಾಂ, ಹೇಳಿ. ಅಶ್ವಿನಿ ನಕ್ಷತ್ರ 4. ಅಶ್ವಿನಿ ನಕ್ಷತ್ರ 4ನೇ ಪಾದ ಮೇಷರಾಶಿ. ಮೇಷರಾಶಿ. ಅಶ್ವಿನಿ ನಕ್ಷತ್ರ 4ನೇ ಪಾದ ಮೇಷರಾಶಿಯ ಜಾತಕ ನಿಮ್ಮದು. ಜಾತಕಕ್ಕೆ ಈಗ ಶನಿಯ ಬಲ ಇರುವಂತದ್ದಾಗಿರುತ್ತೆ. 7.5 ಅಂತ ಹೆದರ್ಕೊಂಡಿದ್ದೀರಾ? ಇಲ್ಲ ಗುರುಜಿ, ಹೆದರ್ಕೋಬಾರ್ದು. ಶನಿಯ ಬಲನೂ ಅದರ ಜೊತೆಗೆ ಬಂದಿರುವಂತದ್ದು. ನೋಡಿ, ನಿಮ್ಮ ಜಾತಕದ ಪ್ರಕಾರ ಈಗ ವ್ಯವಹಾರಗಳು ಮಂದಗತಿಯಲ್ಲಿ ಸಾಗ್ತಾ ಇರುತ್ತೆ ಅಂತ ಹೇಳುತ್ತೆ. ಇವತ್ತಾಗುವಂಥ ಕೆಲಸ ಇನ್ನು ಸ್ವಲ್ಪ ದಿನ ಮುಂದಕ್ಕೆ ಹೋಗ್ತಾ ಬರ್ತಾ ಇರುತ್ತೆ. ತುಂಬಾ ಪ್ರಯಾಸ ಕೊಡ್ತಾ ಇದೆ ಗುರುಜಿ. ಅದೇ ಹೇಳ್ತಾ ಇರೋದು, ಜಾತಕದಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ. ಹಾಗಾಗಿ ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ ಕೇಳಿ. ನೀವು ಪ್ರತಿ ಶುಕ್ರವಾರ ಒಂದು ಸ್ವಲ್ಪ ಎಳ್ಳೆಣ್ಣೆ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು, ಶನೇಶ್ವರನ ದೇವಸ್ಥಾನಕ್ಕೆ ಕೊಟ್ಟು ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಅದನ್ನೊಂದು ಕಪ್ಪಲ್ಲಿ ತಗೊಂಬಂದು ಇಟ್ಕೊಳ್ಳಿ. ನಂತರದಲ್ಲಿ ಉಂಗುರದ ಬೆರಳಿರುತ್ತಲ್ಲ, ಆ ಉಂಗುರದ ಬೆರಳಲ್ಲಿ ಪ್ರತಿದಿನ ಅದನ್ನು ನೆತ್ತಿಗೆ ಹಚ್ಕೋತಾ ಬಾಪ, ನಿನ್ನ ಕೆಲಸದಲ್ಲಿ ಉನ್ನತಿಯನ್ನು ಸಾಧಿಸ್ಬೋದು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ನೀವು ಆಗಲೇ ಈ ಕುಂಕುಮಾರ್ಚನೆ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಅಲ್ಲಿ ಅಮ್ಮನವರ ವಿಶೇಷತೆಗಳನ್ನು ನೋಡಿದ್ವಿ ನಾವು. ಅಮ್ಮನವರ ವೈಬ್ರೇಷನ್ಸ್ ಎಲ್ಲ ಗೊತ್ತಾಯಿತು ನಮಗೆ. ಅಲ್ಲಿ ಕುಂಕುಮಾರ್ಚನೆ ಮತ್ತೆ ಇನ್ನೊಂದು ತಂತ್ರ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಕುಂಕುಮಾರ್ಚನೆ ಅಮ್ಮನವರಿಗೆ ವಿಶೇಷವಾದಂಥದ್ದು. ನೀವು ಯಾರ ಮನೆಗಾದರೂ ಹೋದಾಗ ನಿಮಗೆ ಸೀರೆ, ಬಳೆ, ಅದು ಇದು ಎಲ್ಲವನ್ನು ಕೊಡ್ತಾರೆ. ಜೊತೆಗೆ ಅರಿಶಿನ ಕುಂಕುಮ ಕೊಡ್ತಾರಲ್ವಮ್ಮ, ಅದೇ ಶ್ರೇಷ್ಠವಾದಂಥದ್ದು. ನೋಡಿ, ಇವತ್ತಿಗೂ ಹೇಳ್ತೀನಿ, ಅಮ್ಮನವರ ಹತ್ರ ಎಲ್ಲವೂ ಇದೆ ರೀ. ನಿಮ್ಮ ಹತ್ರ ಅವ್ರು ಇಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಆದರೆ ಎರಡೇ ಪದಾರ್ಥ ಅಮ್ಮನವರಿಗೆ ಬೇಕಾಗಿರುವಂಥದ್ದು, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ. ಅದೆರಡೂ ನೀವು ಕೊಡಲಿಲ್ಲ ಅಂದರೆ ದೇವರಿಗೆ ಇನ್ನೇನು ಕೊಡ್ಬೋದು? ನಿಮ್ಮ ಹೆಸರಲ್ಲಿರೋ ಆಸ್ತಿಯನ್ನಂತೂ ಬರ್ಕೊಡಲ್ಲ ದೇವರಿಗೆ ಅಲ್ವಾ. ಶ್ರದ್ಧೆ ಭಕ್ತಿಯನ್ನು ಮಾತ್ರ ನೀವು ಕೊಡುವಂಥದ್ದು. ಆ ಶ್ರದ್ಧೆ ಭಕ್ತಿಯ ಸ್ವರೂಪನೇ ಅರಿಶಿಣ ಕುಂಕುಮ. ನಿಮ್ಗೆ ಯಾರಾದರೂ ಹಣ್ಣಿನ ತಟ್ಟೆ ತಗೊಂಬಂದ್ರೆ ಸುಮ್ಮನೆ ಕೈಗಿಸ್ಕೋತೀರಿ. ಆದರೆ ಅರಿಶಿಣ ಕುಂಕುಮ ತಟ್ಟೆ ನಿಮ್ಮ ಮುಂದೆ ಬಂದರೆ ಏನು ಮಾಡ್ತಾರಮ್ಮ? ಮೊದಲು ಅದಕ್ಕೆ ಕಣ್ಣು ಮುಗಿದು ನಂತರದಲ್ಲಿ ಅರಿಶಿಣ ಕುಂಕುಮವನ್ನು ಉಪಯೋಗಿಸುವಂಥದ್ದು. ಅದರಲ್ಲಿ ಅರಿಶಿಣ ಶ್ರದ್ಧೆಯನ್ನು ತೋರಿಸುತ್ತದೆ, ಕುಂಕುಮ ಭಕ್ತಿಯನ್ನು ಸೂಚಿಸುತ್ತದೆ. ಇದರಲ್ಲಿ ಭಕ್ತಿಯ ಸಮರ್ಪಣೆ ನಾವೇನು ಮಾಡಬೇಕಂದ್ರೆ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಕೊಡಬೇಕು. ನೋಡಿ, ಅವ್ರ ಯಜಮಾನರು ಯಾರು? ಮಹಾಲಕ್ಷ್ಮಿಯ ಯಜಮಾನರು, ಶ್ರೀಮನ್ ನಾರಾಯಣ, ಸಂಪತ್ತಿನ ಅಧಿದೇವತೆ. ಅವ್ರ ಹತ್ರ ಚೆನ್ನಾಗಿ ದುಡ್ಡಿದೆ ಅಲ್ವಾ. ನಾವೇನು ಕೇಳ್ಕೋಬೇಕು? ನಮ್ಮ ಮನೆಯವರನ್ನು ಚೆನ್ನಾಗಿ ನೋಡ್ಕೊ ಅಂತ ಅಮ್ಮನವರನ್ನು ಪ್ರಾರ್ಥನೆ ಮಾಡಬೇಕು. ಹೌದೋ ಅಲ್ವೋ? ನಿಜವಾಗ್ಲೂ ಹೌದು. ಕುಂಕುಮಾರ್ಚನೆ ನಿಮಗೆ ಮಾತ್ರವಲ್ಲದೆ ನಿಮ್ಮ ಮನೆಯವರಿಗೂ ಕೂಡ ಒಳ್ಳೆಯದನ್ನು, ಒಳಿತನ್ನು ಮಾಡುವಂತಹ ಆಶೀರ್ವಾದಗಳನ್ನು ಕೊಡುತ್ತೆ. ಹಾಗಾಗಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಿಯಲ್ಲಿ ನೀವು ಮಾಡಿಸಿರುವಂತಹ ಕುಂಕುಮಾರ್ಚನೆಯ ಪ್ರಸಾದ ಏನು ಕೊಡ್ತಾರೆ, ಕುಂಕುಮ ಅಂತ, ಅದು ತುಂಬ ಶ್ರೇಷ್ಠವಾಗಿರುವಂತಹದ್ದು. ಅದನ್ನು ನೀವು ಖಂಡಿತವಾಗಿಯೂ ನಿಮಗೆ ಆದಾಗ ಒಂದು ಸತಿ ಮಾಡಿಸಿ ಕುಂಕುಮಾರ್ಚನೆಯನ್ನು
ಆ ಕುಂಕುಮವನ್ನು ಮನೆಗೆ ತಂದು ಪ್ರತಿದಿನ ಹಣೆಗೆ ಇಟ್ಕೊಳ್ಳುವಂಥದ್ದು. ಇದರಲ್ಲಿ ಇನ್ನೊಂದು ವಿಶೇಷ ಹೇಳ್ಕೊಡ್ತೀನಿ ಕೇಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಲಗಣ್ಣಿನ ಹುಬ್ಬಿನ ಮೇಲಿರುತ್ತಲ್ಲ, ಅದು ಗುರುವಿನ ಪರ್ವ, ಎಡಗಡೆ ಇರುವಂಥದ್ದು ಶುಕ್ರನ ಪರ್ವ ಅಂತ ಹೇಳ್ತಾರೆ. ನಮ್ಮ ಧಾರ್ಮಿಕ ಗ್ರಂಥಗಳನ್ನು ಬರೆದು ಋಷಿಮುನಿಗಳು ಸುಮ್ಮನೆ ಬರೆದಿಲ್ಲ. ಆ ಗುರು ಶುಕ್ರರ ಪರ್ವವನ್ನು ಕನೆಕ್ಟ್ ಮಾಡಬೇಕಲ್ಲ, ಕನೆಕ್ಟ್ ಮಾಡೋದಕ್ಕೆ ಅಂತಾನೆ ಮಧ್ಯದಲ್ಲಿ ಕುಂಕುಮವನ್ನು ಇಡಿ ಅಂತ ಹೇಳ್ಕೊಟ್ಟಿದ್ದಾರಮ್ಮ. ಈ ಸತ್ಯ ಯಾರಿಗೂ ಗೊತ್ತಿರಲಿಲ್ಲ. ನಮ್ಮ ಧರ್ಮದಲ್ಲಿ ಕುಂಕುಮ ಇಟ್ಕೋತೀವಿ ಅನ್ನೋದು ಅಷ್ಟೇ ಗೊತ್ತಿತ್ತು. ವೈಜ್ಞಾನಿಕ ಕಾರಣ ಅದೆರಡೂ ಸೇರಿದಾಗ ಗುರು ಶುಕ್ರರ ಸಂಯೋಗ ಯಾವಾಗ ಆಗತ್ತೆ, ಜೀವನದಲ್ಲಿ ಸಮೃದ್ಧಿ ಸಂಪತ್ತು ಸಿಗತ್ತೆ. ಖಂಡಿತ ಗುರೂಜಿ. ಒಬ್ರು ಕಾಲರ್ ಇದ್ದಾರೆ, ರವಿ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಕುಶಾಲನಗರ್. ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಜಿ. ಹೇಳಿ, ಏನು ವಿಚಾರ? ನಮ್ಗೆ ಮನೆ ಮಾಡ್ದಾಗಿಂದ ಹೊಸ ಮನೆ ಮಾಡಿ ಒಳಗಡೆ ಹೋದಾಗಿಂದ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮನೆಯನ್ನ ಮಾರಿದ್ರಿ ಅನ್ನೋದು ಕೇಳಿಸ್ತು, ಮುಂದೆ ಕೇಳಿಸ್ತಾ ಇಲ್ಲಪ್ಪ, ಜೋರಾಗಿ ಮಾತಾಡಿ. ಮಾಡಿದ್ದಲ್ಲ, ಮಾಡಿ ಹೊಸ ಮನೆ ಕಟ್ಟಿದ್ದು. ಆಯ್ತು, ಹೊಸ ಮನೆ ಕಟ್ಟಿದ್ರಿ. ಕಟ್ಟಿ ಆ ಮನೆಗೆ ಹೋದಾಗ್ಲಿಂದ ಸ್ವಲ್ಪ ಪ್ರಾಬ್ಲಮ್, ದುಡ್ಡು ಕಾಸು ಏನು ಓಡಾಡ್ತಾ ಇಲ್ಲ ಸ್ವಲ್ಪ. ಆಯ್ತು, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಹೊಸ ಮನೆಯನ್ನ ಕಟ್ಟಿದ್ವಿ, ಆ ಮನೆ ಗೃಹ ಪ್ರವೇಶ ಆದ ನಂತರದಲ್ಲಿ ನಮಗೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತಲ್ವಾ? ನೋಡಿ, ಸಾಮಾನ್ಯವಾಗಿ ಇದು ಎಲ್ಲರಿಗೂ ಆಗುವಂತಹದ್ದೇ. ಮನೆ ಕಟ್ಟಾದ್ಮೇಲೆ ಬರೋ ಸೋರ್ಸಲ್ಲಿ ಇರೋಯಿಂದ ಎಲ್ಲ ದುಡ್ಡನ್ನ ತೆಗೆದು ಮನೆ ಕಟ್ಟಿರ್ತೀರಿ ಅಲ್ವಾ? ಇದು ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು. ಅದು ಸುಧಾರಣೆ ಆಗೋದಿಕ್ಕೆ ಅಂತಾನೆ ನಾನೊಂದು ನಿಮಗೆ ವಿಧಾನವನ್ನು ಹೇಳ್ಕೊಡ್ತೀನಿ, ಕೇಳಿ. ಪ್ರತಿ ಶುಕ್ರವಾರ ಯಾವುದಾದ್ರೂ ಅಮ್ಮನವರ ದೇವಸ್ಥಾನದಲ್ಲಿ ಒಂದು 3 ವಾರಗಳ ಕಾಲ ಹುಳಿ ಪದಾರ್ಥವನ್ನು ನೈವೇದ್ಯ ಮಾಡುವಂಥದ್ದು. ಏನು, ಪುಳಿಯೋಗರೆ ಆಗಿರ್ಬೋದು, ಚಿತ್ರಾನ್ನಗಳನ್ನಾಗಿರ್ಬೋದು. ಕೆಲವು ದೇವಸ್ಥಾನದಲ್ಲಿ ನೀವು ತೊಗೊಂಡೋಗಿರುವಂಥದ್ದನ್ನ ನೈವೇದ್ಯ ಮಾಡಿಕೊಡ್ತಾರೆ. ಇನ್ನು ಕೆಲವು ದೇವಸ್ಥಾನದಲ್ಲಿ ಅವರೇ ಪ್ರಸಾದ ನೈವೇದ್ಯ ಮಾಡುವಂಥ ವ್ಯವಸ್ಥೆ ಮಾಡಿರ್ತಾರೆ. ಆ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು 3 ಶುಕ್ರವಾರ ಸಂಧ್ಯಾ ಕಾಲದಲ್ಲಿ ಅಮ್ಮನವರಿಗೆ ನೈವೇದ್ಯ ಮಾಡಿ ನಿಮ್ಮ ಕೈಲಾದಷ್ಟು ಸ್ವಲ್ಪ ಸ್ವಲ್ಪ ಜನರಿಗೆ ಹಂಚಿಕೆ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೆಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ನಿವಾರಣೆ ಆಗತ್ತೆ. ಒಳ್ಳೆಯದಾಗಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಹತ್ರ ಮಾತನಾಡಿ. ಗುರೂಜಿ, ಇನ್ನು ಅಲ್ಲಿ ದೇವಿ ಸ್ಥಾಪನೆ ಆದಮೇಲೆ ಮೊದಲು ಈ ಪೂಜಾ ಪದ್ಧತಿಯನ್ನು ಶುರು ಮಾಡಿದ್ಯಾರು ಅಂತ ನೋಡಿ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವರ ಸ್ಥಾಪನೆಯ ನಂತರದಲ್ಲಿ ಕೆಲವಷ್ಟು ದಿನಗಳ ಕಾಲ ಬಾಗಿಲು ಹಾಕಿದ್ರು. ಕಾರಣ ಏನು ಗೊತ್ತಾ? ಅಲ್ಲಿ ನಡೆದಂಥ ಕೆಲವು ಘಟನೆಗಳು. ಆ ದೇವರನ್ನ ಮುಟ್ಟಿದ ತಕ್ಷಣ ಕಣ್ಣು ಹೋಗುತ್ತೆ ಅನ್ನುವಂತಹ ನಂಬಿಕೆಗಳು ಆಗ ಪ್ರಚಲಿತದಲ್ಲಿತ್ತು. ಆದರೆ ಅಮ್ಮನವರ ಸೃಷ್ಟಿನೇ ಆ ಥರ ಇದೆ ರೀ. ಅಲ್ಲಿಗೊಬ್ಬರು ಮಹಿಳೆಯನ್ನು ಅವರೇ ಕರ್ಕೊಂಬಂದರು. ಅವ್ರ ಹೆಸರು ನಿಮಗೆ ಚಿರಪರಿಚಿತ ಇದೆ, ಕಮಲಮ್ಮನವರು ಅಂತ ಅವ್ರ ಹೆಸರು. ಮಾತಾಡೋ ಮಹಾಲಕ್ಷ್ಮಿ ಅನ್ನುವಂತಹ ಬಿರುದನ್ನು ಕೊನೆ ಸಂಪಾದನೆ ಮಾಡಿದಂಥವ್ರು. ಅಮ್ಮನವರ ಆರಾಧನೆ, ಅಮ್ಮನವರನ್ನು ಮುಟ್ಟಿ ನಮಸ್ಕಾರ ಮಾಡೋದಕ್ಕೂ ಭಯ ಪಡ್ತಾ ಇದ್ರು ಜನ, ಆಯಿತಾ? ಆಗಿನ ಕತೆಗಳು ಹಂಗಿತ್ತು. ಆದರೆ ಅದೆಲ್ಲ ಅಡರು ತೊಡರುಗಳನ್ನು ನಿವಾರಿಸಿ ಅಮ್ಮನವರನ್ನು ನೋಡಿ, ಎಷ್ಟೋ ದೂರ ನಡ್ಕೊಂಡು ಹೋಗಿ 2 ಬಿಂದಿಗೆ ನೀರು ತೊಗೊಂಡ್ಬಂದು ದೇವರ ವಿಗ್ರಹವನ್ನು ತೊಳೆದು ಅದಕ್ಕೆ ಅಲಂಕಾರಗಳನ್ನು ಮಾಡೋ ಅಂಥ ಕೆಲಸವನ್ನು ಕಮಲಮ್ಮನವರು ಮಾಡ್ತಾ ಇದ್ರು. ಅದೇ ಪದ್ಧತಿ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿ ಇರುವಂಥದ್ದು. ಅದರ ಜೊತೆಗೆ ಏನು ಗೊತ್ತಾ, 4-5 ಮನೆಗಳಿಗೆ ಹೋಗಿ ಅವರು ಅಕ್ಕಿಯನ್ನು ಇಸ್ಕೊಂಡು ಬಂದು ಅಮ್ಮನವರಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದ ಅಂತ 4 ಜನಕ್ಕೆ ಹಂಚುವಂಥ ವ್ಯವಸ್ಥೆ ಆಯಿತು. ಇವತ್ತಿನ ಆಡಳಿತ ವರ್ಗ ಆ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಬಂದು ದೊಡ್ಡ ಚೌಲ್ಟ್ರಿಯನ್ನೇ ಕಟ್ಟಿ 1000 ಜನ ಊಟ ಮಾಡುವಂಥದ್ದು ಇವತ್ತಿಗೆ ನಡೆದಿದೆ. ಅವತ್ತಿನ ಕಾಲದಲ್ಲಿ ಅವರು ಹಾಕಿಕೊಟ್ಟಂಥ ದಾರಿ ಇವತ್ತಿಗೂ ನಡೆದಿದೆ. ನಿಮಗೆ ತಂತ್ರಗಳ ಬಗ್ಗೆ ಮಾತನಾಡೋಣ ಅಂತ ಹೇಳಿದ್ದೆ ಅಲ್ವಾ? ನೋಡಿ, ವಿಶೇಷವಾಗಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅಷ್ಟೋತ್ತರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಅಂತ ಹೇಳಿಕೊಟ್ಟೆ. ಅಲಂಕಾರ ಸೇವೆಗಳಿಗೆ, ಅಭಿಷೇಕಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ನೋಡಿ, ಪ್ರತಿ ಪೌರ್ಣಮಿನೂ ಸತ್ಯನಾರಾಯಣ ಪೂಜೆ ಮಾಡುವಂಥದ್ದೆಲ್ಲವೂ ಇದೆ. ಇದು ಎಲ್ಲ ದೇವಸ್ಥಾನದಲ್ಲಿ ಇರುತ್ತೆ ಗುರುಜಿ. ಗೊರವನಹಳ್ಳಿ ವಿಶೇಷ ಏನು ಅಂತ ನೀವು ಕೇಳ್ತೀರಾ ಅಲ್ವಾ? ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷವಾದ ಕೈಂಕರ್ಯ ಏನು ಗೊತ್ತಾ? ಅಲ್ಲಿ ನಡೆಯುವಂಥ ನೈವೇದ್ಯ ನೋಡಿ. ಪ್ರತಿದಿನ ಅಮ್ಮನವರಿಗೆ ಸಿಹಿ ನೈವೇದ್ಯ ಆಗತ್ತೆ, ಮಧ್ಯಾಹ್ನ ಭಕ್ಷ್ಯ ಭೋಜನ ಆಗತ್ತೆ, ಸಂಧ್ಯಾ ಕಾಲದಲ್ಲಿ ಅವಲಕ್ಕಿ ಮೊಸರು ನೈವೇದ್ಯ ಮಾಡ್ತಾರ್ರಿ. ಈ ಥರ ನೈವೇದ್ಯ ಪದ್ಧತಿ ಇಟ್ಕೊಂಡಿರೋದ್ರಿಂದಾನೇ
ಅಮ್ಮನವರು ನಿಮಗೆ ಕೇಳಿದ್ದನ್ನು ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದಲ್ಲ, ವಿಶ್ವದಾದ್ಯಂತ ಈಗ ದೇವಸ್ಥಾನಕ್ಕೆ ಬರುವಂಥ ಕೆಲಸಗಳಾಗ್ತಾ ಇದೆ. ಅದರ ಜೊತೆಗೆ ನೋಡಿ, ಹಿಂದಿನಿಂದ ನಡ್ಕೊಂಡು ಬಂದಿರೋ ಒಂದು ಪದ್ಧತಿ ಹೇಳ್ತೀನಿ. ಅಲ್ಲಿದ್ದಂತಹ ಮಹಾಲಕ್ಷ್ಮಿ ಸ್ವರೂಪವಾಗಿದ್ದಂತಹ ಕಮಲಮ್ಮ ಅಜ್ಜಿ ಏನು ಮಾಡ್ತಾ ಇದ್ರು, ಮದುವೆ ಆಗದೇ ಇರೋವಂಥ ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಕರಿಮಣಿಯನ್ನು ಕೊಡ್ತಾ ಇದ್ರಮ್ಮ. ಆ ಕರಿಮಣಿಯನ್ನು ಇಟ್ಕೊಂಡ್ರೆ ಎಷ್ಟು ಸತ್ಯವಾಗಿ ನಡೆದಿರೋ ಘಟನೆ ಅಂದರೆ 48 ದಿನದಲ್ಲಿ ಮದುವೆ ಆಗುವಂಥದ್ದು. ನಿಮ್ಮ ಜಾತಕವನ್ನೆಲ್ಲ ನೋಡಿದ್ರು 2 ವರ್ಷ ಮದುವೆ ಯೋಗ ಇಲ್ಲ ಅಂತ ಯಾರಾದರೂ ಹೇಳಿದ್ರೂ ಕೂಡ ಅಮ್ಮನವರ ದರ್ಶನ ಮತ್ತು ಕರಿಮಣಿಯ ಒಂದು ಪ್ರಸಾದ ಏನಿದೆಯಲ್ಲ ಅದು ಇವತ್ತಿಗೂ ಚಾಲ್ತಿಯಲ್ಲಿದೆ. ಇವತ್ತಿಗೂ ಸಮೇತ ಕರಿಮಣಿಯನ್ನು ಇಸ್ಕೊಳ್ಳೋಕ್ಕೆ ಸಹಸ್ರಾರು ಜನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬರ್ತಾರೆ. ಕಮಲಮ್ಮನವರ ಬೃಂದಾವನ ಈಗ ನೋಡಿ, ಅವ್ರ ಕಾಲವಾಗಿ ಎಷ್ಟೋ ವರ್ಷ ಆಯಿತು, ಆದರೂ ಆ ಬೃಂದಾವನದ ಶಕ್ತಿ ಅಮ್ಮನವರು ಅಲ್ಲಿಂದಾನೇ ಕರಿಮಣಿಯನ್ನು ಕರುಣಿಸುವಂತಹ ಕೆಲಸ ಆ ಜಾಗದಲ್ಲಿ ಇವತ್ತಿಗೂ ನಡೀತಾ ಇದೆ. ಆಯಿತಾ? ಕರಿಮಣಿಯನ್ನು ಇಸ್ಕೊಂಡು ಬಂದವ್ರಿಗೆ ಕಂಕಣ ಭಾಗ್ಯ ಖಂಡಿತವಾಗ್ಲೂ ಕೂಡ ಬಂದಿದೆ. ಸಹಸ್ರಾರು ಜನ ಸಾಕ್ಷಿ ಇದ್ದಾರೆ, ಇದರಲ್ಲಿ ಯಾವುದು ಮುಚ್ಚುಮರೇನೂ ಇಲ್ಲ, ಎಲ್ಲರಿಗೂ ಗೊತ್ತಿರೋವಂಥದ್ದೇ ಅಲ್ವಾ. ಕರಿಮಣಿ ಭಾಗ್ಯ ಆಯಿತು. ಇತ್ತೀಚಿನ ದಿನಗಳಲ್ಲಿ ವಿಶೇಷವಾದ ಇನ್ನೊಂದು ಕೈಂಕರ್ಯ ನಡೀತಾ ಬರ್ತಾ ಇದೆ. ಏನು ಗೊತ್ತಮ್ಮ, ನಾವು ಮಹಾಲಕ್ಷ್ಮಿಯನ್ನ ಸಂಪತ್ತಿನ ಅಧಿದೇವತೆ ಅಂತ ಕರಿತೀವಿ. ನಮ್ಮ ಮನೆಯಲ್ಲಿ ಸಂಪತ್ತು ಅಂದರೆ ಏನು? ಒಂದು ಹಣಕಾಸು ಇರಬೇಕು, ಇನ್ನೊಂದು ಸಮೃದ್ಧಿ ಇರಬೇಕು, ಇನ್ನೊಂದು ಅನ್ನದಾನಗಳು ನಡೀತಾ ಇರಬೇಕು. ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ, ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಆಶ್ರಮ ಇದೆ. ಆ ಆಶ್ರಮದಲ್ಲಿ ಸುತ್ತಮುತ್ತ ಓಡಾಡೋರಿಗೆಲ್ಲ ಮಧ್ಯಾಹ್ನ 1 ಗಂಟೆಯಿಂದ 1:30 ಊಟದ ವ್ಯವಸ್ಥೆ ಮಾಡಿದ್ದೀವಿ ಅಂತ. ಈ ಊಟದ ವ್ಯವಸ್ಥೆಯನ್ನ ಚಾಲು ಮಾಡಿಸಿದ್ದೆ ಅವರು. ಯಾಕೆ ಗೊತ್ತಾ? ಅಲ್ಲಿ ಮಹಾಲಕ್ಷ್ಮಿ ಸಮೃದ್ಧಿಯನ್ನ ಕೊಟ್ಟಾಗ 4 ಜನಕ್ಕೆ ಕೊಡಿ ಅಂತ ಹೇಳ್ಕೊಟ್ಟಂಥವ್ರೆ ಕಮಲಮ್ಮ ಅಜ್ಜಿ ಅವರು. ಅವ್ರು ಏನು ಮಾಡ್ತಾ ಇದ್ರು ಗೊತ್ತಾ? ಸಮೃದ್ಧಿ ಅಂದರೆ ಬರೀ ಹಣ ಒಂದೇ ಅಲ್ಲಪ್ಪ, ನೀವು ಎಷ್ಟು ಸಮೃದ್ಧಿಯಾಗಿರ್ತೀರೋ ಅದೇ ಥರ ಸಮೃದ್ಧಿಯನ್ನು ಹಂಚಬೇಕು ಅಂತ. ನೋಡಿ, ಹಣವನ್ನು ಎಷ್ಟು ಕೊಟ್ರು ಇನ್ನೊಂದು 2 ನೋಟ್ ಬಂದಿದ್ರೆ ಚೆನ್ನಾಗಿತ್ತೇನೋ ಅನ್ನುವಂಥ ಆಸೆ ಬಂದೇ ಬರುತ್ತೆ. ಆದರೆ ಊಟ ತಟ್ಟೆಗೆ ಹಾಕ್ಸಿದ ತಕ್ಷಣ ಏನಂತಾರಮ್ಮ, ಸಾಕು ನಮ್ಗೆ ಇಷ್ಟೇ ತಿನ್ನಕ್ಕಾಗೋದು ಅಂತಾರೆ. ಈ ಪದ್ಧತಿಯನ್ನು ಚಾಲು ಮಾಡಿಕೊಟ್ರು. ಇಡೀ ಅಕ್ಕಿ ಸೇವೆ ಅಂತ ಇವತ್ತಿಗೂ ಅಮ್ಮನವರ ಬೃಂದಾವನದ ಹತ್ರ ನಡೆಯುತ್ತೆ. ಇದೇ ವಿಶೇಷ ತಂತ್ರ. ಏನು ಗೊತ್ತಾ? ಯಾರ ಮನೆಯಲ್ಲಿ ಬಡತನ ಇದೆ, ಯಾರಿಗೆ ಊಟಕ್ಕೂ ಸಮಸ್ಯೆ ಇದೆ, ಊಟಕ್ಕೆ ಸಮಸ್ಯೆ ಅಂದ್ರೇನು, ಅವತ್ತು ದುಡಿದು ಅವತ್ತು ತಿನ್ನೋ ಅಂತದ್ದು ಇಟ್ಕೊಂಡಿರ್ತಾರೆ, ಹೌದಲ್ವಾ? ಆ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇಡೀ ಅಕ್ಕಿ ಸೇವೆ ಅಂತ ಮಾಡಿದ್ದಾರೆ. ಅಮ್ಮನವರ ಮುಂದೆ ಇಡೀ ಅಕ್ಕಿಯನ್ನ, ಬೃಂದಾವನದ ಮುಂದೆ ಇಡೀ ಅಕ್ಕಿಯನ್ನ ಇಟ್ಕೊಂಡು ನಮ್ಮ ಮನೆಯಲ್ಲಿ ಸಮೃದ್ಧಿಯನ್ನ ಕರುಣಿಸು ಮಹಾಲಕ್ಷ್ಮಿ ಅಂತ. ಆ ಸಮೃದ್ಧಿಯ ಸಂಕೇತ ಏನು ಗೊತ್ತಾ? ಅಕ್ಕಿ. ಆ ಅಕ್ಕಿಯನ್ನ ಕೊಡುವಂತಹದ್ದು ಪದ್ಧತಿ ಇವತ್ತಿಗೂ ಇದೆ ಅಲ್ವಾ? ಈ ತಂತ್ರವನ್ನ ನೀವು ಸಾಧ್ಯ ಆದರೆ ಅಮ್ಮನವರ ದರ್ಶನ ಮಾಡಿದ ನಂತರದಲ್ಲಿ ಬೃಂದಾವನದ ಬಳಿ ಈ ಕೆಲಸವನ್ನು ಮಾಡಿ, ಈ ಕೆಲಸವನ್ನು ಮಾಡಿದರೆ ಸಮೃದ್ಧಿ ನೆಲೆಸುತ್ತದೆ. ನೋಡಿ, ಯಾರ ಮನೆಯಲ್ಲಿ ಅಕ್ಕಿ ಖಾಲಿ ಆಗುವುದಿಲ್ಲವೋ ಅದು ನಿಜವಾದ ಸಮೃದ್ಧಿ. ಯಾವ ಸ್ಥಳದಲ್ಲಿ ಧಾನ್ಯಗಳು ಖಾಲಿ ಆಗುವುದಿಲ್ಲವೋ ಅದು ಸಮೃದ್ಧಿ. ಸಿದ್ಧಗಂಗೆ ಮಠ 5 ವರ್ಷ ಅವ್ರು ಊಟ ಹಾಕಬಹುದು ಜನಗಳಿಗೆ, ಅದು ಸಮೃದ್ಧಿ. ನಮ್ಮ ಆಶ್ರಮದಲ್ಲಿ ಅಮ್ಮನವ್ರ ದಯೆಯಿಂದ 2-3 ವರ್ಷಗಳ ಕಾಲ ಊಟ ಹಾಕ್ಬೋದು, ಅದು ಅಮ್ಮನವರು ಕೊಟ್ಟಿರುವಂಥ ಸಮೃದ್ಧಿ. ಈ ಸಮೃದ್ಧಿಯನ್ನು ಪಡ್ಕೊಂಡಿದ್ದು ನಾವು ಅದೇ ಮುಖಾಂತರ ನಿಮಗೂ ಆ ಸತ್ಯವನ್ನು ಹೇಳ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ತಂತ್ರವನ್ನು ಉಪಯೋಗಿಸಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಗುರುಜಿ. ನಿಮ್ಮ ಹೆಸರು? ಸದಾಶಿವಾಚಾರಿ ಅಂತೇಳಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾಗಮಂಗಲ. ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೂ ಅದೇ ಶುಭಾಶಯಗಳು ಮೇಡಮ್ ಅವರೇ. ಓಕೆ, ಧನ್ಯವಾದ. ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ. ನಮಸ್ಕಾರಗಳು ಗುರುಗಳಿಗೆ. ಹೇಳಿ ಸಾಹೇಬ್ರೆ, ಏನ್ ಸಮಾಚಾರ? ತುಂಬಾ ನೊಂದ್ಬಿಟ್ಟಿದ್ದೀನಿ ಜೀವನದಲ್ಲಿ ಗುರುಗಳೇ. ನಿಮ್ಮ ಸ್ವರ ಕಿವಿಗೆ ಬಿದ್ದಾಗ್ಲೇ ಗೊತ್ತಾಯ್ತು, ಯಾಕೋ ಗಟ್ಟಿಯಾಗಿ ಮಾತಾಡ್ತಾ ಇಲ್ವಲ್ಲ, ಏನ್ ಸಮಸ್ಯೆ? ಜೀವನದಲ್ಲಿ ತುಂಬಾ ಸಮಾಧಾನ ಮಾಡ್ಕೊಳ್ಳಿ. ಏನ್ ಪ್ರಶ್ನೆ ಇದೆ ಕೇಳಿ ಮಾತನಾಡೋಣ. ಯಾಕೆ ನಾವೆಲ್ಲರೂ ನಿಮ್ ಜೊತೆ ಇದ್ದಾಗ ಯಾಕಷ್ಟು ಬೇಜಾರು ಮಾಡ್ಕೋತೀರಿ? ಮನೆ ಕಟ್ಬೇಕು ಅಂತಿದ್ದೀನಿ, ಆಗ್ತಾ ಇಲ್ಲ, ಎಲ್ಲ ತೊಂದರೆ ಕೊಡ್ತಾರೆ. ಮದುವೆ ಮಾಡಬೇಕು ಮಗನ್ಗೆ, 30 ವರ್ಷ ಆಯ್ತು. ಇವಾಗ ಒಂದು ಪ್ರಶ್ನೆ ಮಾತನಾಡೋಣ. ಮಗನ ಮದುವೆ ವಿಚಾರ ಮಾತಾಡೋಣ. ಫಸ್ಟ್ ನಿಮ್ಮ ನೆಮ್ಮದಿಯ ಬಗ್ಗೆ ಮಾತನಾಡೋಣ. ನನಗೆ ಯಾವ್ದು ಮುಖ್ಯ ಅನ್ನಿಸ್ತಾ ಇದೆ ಅಂದ್ರೆ, ಫಸ್ಟ್ ನಿಮ್ಮ ನೆಮ್ಮದಿ ಇದ್ರೆ ತಾನೇ ಮಗನ ಮದುವೆ ಮಾಡುವಂತದ್ದು. ಹೌದಲ್ವಾ? ಒಂದ್ ಕೆಲಸ ಹೇಳ್ಕೊಡ್ತೀನಿ, ಮಾಡ್ತೀರಾ? ಹೇಳಿ ಗುರುಗಳೇ. ನಾಗಮಂಗಲದಿಂದ
ನಿಮ್ಮ ಭೈರವೇಶ್ವರನ ದೇವಸ್ಥಾನ ಎಷ್ಟು ದೂರ ಇದೆಯಪ್ಪ? ಹೆಚ್ಚು ಕಡಿಮೆ ಒಂದು 15 ಕಿಲೋಮೀಟರ್ ಆಗುತ್ತೆ. ಅಷ್ಟೇ ಅಲ್ವಾ? ಹೌದಾ ಅಲ್ವಾ? ಕಾಶಿ ವಿಶ್ವನಾಥನ್ ನೋಡಕ್ ನಾವು ಸಾವಿರಾರು ಕಿಲೋಮೀಟರ್ ಹೋಗುವಾಗ ನಿಮಗೆ ಪಕ್ಕದಲ್ಲೇ ಸಿಕ್ಕಿದ್ದಾನೆ, ಆಯ್ತಾ? ಅಲ್ಲಿ ಗುರುಗಳ ಹತ್ರ ಹೋಗಿ ಒಂದು ಆಶೀರ್ವಾದ ಫಲಮಂತ್ರಾಕ್ಷತೆಯನ್ನ ಇಸ್ಕೊಳ್ಳೋ ಅಂತ ಕೆಲಸ ಮೊದಲು ಮಾಡಿ, ಆಯ್ತಾ? ಕೇಳಿಸ್ತಾ ಇದೆಯಾ? ಕಟ್ಟಾಗಿತ್ತು, ಹೇಳಿ ಗುರುಗಳೇ. ಫಲಮಂತ್ರಾಕ್ಷತೆಯನ್ನ ಇಸ್ಕೊಳ್ಳುವಂತ ಕೆಲಸ ಮೊದಲು ಮಾಡಿ. ಭೈರವನಿಗೆ ಅಮಾವಾಸ್ಯೆ ಪೂಜೆ ಶ್ರೇಷ್ಠ. ಈ ಪದ್ಧತಿ ಆದಿಚುಂಚನಗಿರಿ ಸನ್ನಿಧಾನದಲ್ಲೂ ಇವತ್ತಿಗೂ ಸಮೇತ ನಡೀತಾ ಇರುತ್ತೆ. ಅದನ್ನ ಮಾಡಿಸಿ ನಂತರದಲ್ಲಿ ಆ ಗುರುಗಳ ಹತ್ರ ಪ್ರಸಾದ ಇಸ್ಕೊಂಡು ಒಂದು ಸತಿ ಗುರುಗಳ ಪ್ರಸಾದ ಮಹಿಮೆ ನಿಮಗೆ ಗೊತ್ತಾದ್ರೆ ಪ್ರತಿ ಸತಿನೂ ಹೋಗಿ ಇಸ್ಕೋತೀರಿ. ನಿಮಗೆ ಈ ತರದ ಜಂಜಾಟಗಳು ಇರಲ್ಲ. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಗುರೂಜಿ, ಇವತ್ತು ಲಕ್ಷ್ಮೀ ಪೂಜೆ, ಶ್ರೀ ಮಹಾಲಕ್ಷ್ಮಿ ಪೂಜೆಯ ಸರಿಯಾದ ಪದ್ಧತಿ ಯಾವುದು ಅಂತ ನೋಡಿ. ಮಹಾಲಕ್ಷ್ಮಿ ಹಿಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ಇದು ವ್ರತ ಅಲ್ಲ, ದೀಪಾವಳಿಯಲ್ಲಿ ಮಾಡುವಂಥದ್ದು. ಸಂತೋಷಕ್ಕೆ ಮತ್ತು ಸಮೃದ್ಧಿಗೋಸ್ಕರ ಮಹಾಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು. ಆಗ್ಲಿಂದಾನು ವಿಶೇಷ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀವಿ, ಅಷ್ಟೋತ್ತರದ ವಿಚಾರಗಳನ್ನು ಮಾತನಾಡಿದ್ವಿ. ಇವತ್ತು ಸಂಜೆನೂ ಕೂಡ ಆಯ್ತಾ, ಶುಕ್ರನ ಚಂದ್ರನ ಸಂಯೋಗದಿಂದ ಈಚೆ ಬಂದಂಥ ಸಂದರ್ಭ ಚೆನ್ನಾಗಿದೆ. ಬೆಳಗ್ಗೆ ಅಮ್ಮನವ್ರ ಪೂಜೆ ಮಾಡಿದ್ದೀರಿ, ನಿನ್ನೆ ರಾತ್ರಿನೂ ಪೂಜೆ ಆಯಿತು, ಹೌದಲ್ವಾ? ಬೆಳಗ್ಗೆನೂ ಅಮ್ಮನವ್ರ ಪೂಜೆ ಆಯಿತು. ವಿಶೇಷವಾಗಿ ಇವತ್ತಿನ ಸಂಜೆನೂ ಕೂಡ ಅಮ್ಮನವರ ಪೂಜೆಯನ್ನು ನೀವು ಮಾಡಲೇಬೇಕು. ಕಾರಣ ಏನು ಗೊತ್ತಾ? ಮಹಾಲಕ್ಷ್ಮಿ ಸಾಯಂಕಾಲದ ಪೂಜೆಯನ್ನು ಯಥೇಚ್ಛವಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋಂಥದ್ದಿದೆ. ಬೆಳಗ್ಗೆ ಹೊತ್ತು ದೇವರ ಸೇವೆಯಲ್ಲಿರ್ತಾರೆ. ಯಾರು? ನಾರಾಯಣನ ಸೇವೆಯಲ್ಲ, ಅಮ್ಮನವ್ರು ಇರ್ತಾರ್ರಿ. ನೀವು ನಿಮ್ಮನೆ ಕೆಲಸ ಎಲ್ಲ ಮುಗಿಸ್ಬೇಕಲ್ಲ, ಅದೇ ಥರನೇ ಅವರೂ, ಆಯಿತಾ? ಸಾಯಂ ಸಂಧ್ಯಾ ಕಾಲದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಆರಾಧನೆಯನ್ನು, ಕುಂಕುಮಾರ್ಚನೆಯನ್ನು ಖಂಡಿತವಾಗ್ಲೂ ಮರೆಯಬೇಡಿ. ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಕುಂಕುಮಾರ್ಚನೆ ನಿಮಗೆ ಏನು ಬೇಕೋ ಅದನ್ನು ಕೊಡುವಂಥ ಶಕ್ತಿ ಆ ಕುಂಕುಮಕ್ಕಿದೆ, ಆ ಅರ್ಚನೆಗಿದೆ, ಆಯಿತಾ? ಅರ್ಚನೆಯನ್ನು ಮಾಡಿ, ಮನೆಯಲ್ಲಿಯೇ ಮಾಡಿ. ಸಾಧ್ಯ ಆದರೆ ದೇವಾಲಯಗಳ ದರ್ಶನ ಮಾಡಿ. ಇನ್ನೂ ಸಾಧ್ಯ ಆದರೆ ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿ ಬನ್ನಿರಿ. ವಿಶೇಷವಾದ ಸೌಂದರ್ಯವನ್ನು ತುಂಬಿದ್ದಾರೆ. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ದೇವಸ್ಥಾನವನ್ನು. ಒಂದು ಸತಿ ಸಾಧ್ಯ ಆದರೆ ನಮ್ಮ ವಾಹಿನಿಯಲ್ಲೂ ಅದನ್ನು ತೋರಿಸುವಂಥ ವ್ಯವಸ್ಥೆಗಳನ್ನು ಮಾಡೋಣ. ಆದರೆ ಎಲ್ಲ ಇಲ್ಲಿಂದಾನೆ ಕೂತು ನೋಡ್ತೀನಿ ಅನ್ನೋಂಥದ್ದಾಗಲ್ಲ ಅಲ್ವಮ್ಮ? ಅಲ್ಲಿಗೂ ಹೋಗಿ ಅದನ್ನು ನೋಡಿ ಅದರ ಅಮ್ಮನವರ ಆ ಶಕ್ತಿಯನ್ನು ಅನುಭವಿಸ್ಬೇಕ್ರಿ. ಆ ಥರದ ಕೆಲಸಗಳನ್ನು ಸಾಧ್ಯ ಆದರೆ ನೀವು ಇವತ್ತು ಮಾಡಬಹುದು, ಮುಂದಿನ ದಿನಗಳಲ್ಲೂ ಮಾಡಿ. ಯಥೇಚ್ಛವಾದಂತಹ ಶಕ್ತಿ ಆ ದೇವಸ್ಥಾನದಲ್ಲೂ ಇದೆ. ಕಮಲಮ್ಮನವರ ಬೃಂದಾವನವನ್ನು ದರ್ಶನ ಮಾಡೋದನ್ನು ಖಂಡಿತ ಮರಿಬೇಡಿ. ಸಣ್ಣದಾಗಿ ಒಂದು ವಿಚಾರ ಹೇಳ್ತೀನಿ, ಏನು ಗೊತ್ತಾ? ಯಾರು ದೇವರನ್ನು ಡೈರೆಕ್ಟಾಗಿ ಒಲಿಸ್ಕೊಳ್ಳೋದು ಕಷ್ಟ ಆಗುತ್ತೋ, ದೇವರು ಯಾರಿಗೆ ಒಲ್ದಿರ್ತಾರಲ್ವಾ ಅವ್ರ ಕಾಲಿಗೆ ಬಿದ್ದು ಅವರನ್ನ ಮುಖಾಂತರ ದೇವರನ್ನು ಒಲಿಸ್ಕೊಳ್ಳುವಂಥದ್ದು ತುಂಬ ಸುಲಭದ ಕೆಲಸ. ಯೋಚನೆ ಮಾಡಿ ನೋಡಿ. ಖಂಡಿತ ಗುರುಜಿ, ನೀವು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಸಾಧ್ಯ ಆದರೆ ಆಶ್ರಮಕ್ಕೆ ಬಂದು ಮಾತನಾಡಿಸ್ಕೊಂಡು ಹೋಗಿ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬವನ್ನು ಮಾಡೋಣ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಗುರುಗಳನ್ನು ಭೇಟಿಯಾಗಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.